ನಮಸ್ಕಾರ ಸ್ನೇಹಿತರೆ, ಈ ದಿನ ನಿಮಗೆ ನಿಂಬೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇಗೆ ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ಬಾಣಲೆ ಅಥವಾ ಪಾತ್ರೆ ಇಡಿ. ನಂತರ ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಅಡುಗೆ ಎಣ್ಣೆ ಸೇರಿಸಿ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟನ್ನು ಎಣ್ಣೆ ಪಾತ್ರೆಗೆ ಹಾಕಿ ಅದು ಒಂದು 5 ನಿಮಿಷ ಬಿಸಿ ಆಗಬೇಕು. ನಂತರ ಅದಕ್ಕೆ ಮೊದಲು ಬಿಸಿ ಆಗಿದೆಯಾ ಅಂತ ನೋಡ್ಕೊಬೇಕು. ಬಿಸಿ ಆಗದೇ ಹಾಕಿದ್ರೆ ಅಷ್ಟು ಘಮ ಬರಲ್ಲ. ಕಡಲೆ ಬೀಜ ಹಾಕ್ತಾಯಿದ್ದೀನಿ, ಪೀನಟ್. ಇದನ್ನು ಮೊದಲು ಅಕ್ಕಿ ಉರಿಯೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು, 1 ಟೇಬಲ್ ಸ್ಪೂನ್ ಅಥವಾ ಟೀ ಸ್ಪೂನ್. ಸಾಸಿವೆ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಅಂದರೆ ಸಾಕು ಸಾಸಿವೆ. ಜೀರಿಗೆ ಒಂದು 2 ಚಿಟಿಕೆಯಷ್ಟು ಹಾಕ್ತಾಯಿದ್ದೀನಿ. ಕಡಲೆ ಬೀಜ, ಕಡಲೆಬೇಳೆ, ಹಾಗೆ ನೋಡಿ ಅಡುಗೆ ಅರಿಶಿನ ಹಾಕ್ತಾಯಿದ್ದೀನಿ 1 ಚಿಟಿಕೆಯಷ್ಟು. ಕಡಲೆಬೇಳೆ, ಕಡಲೆ ಬೀಜ, ಹಾಗೆ ಜೀರಿಗೆ, ಸಾಸಿವೆ ಮತ್ತು ಅರಿಶಿನ, ಅಡುಗೆ ಎಣ್ಣೆ ಇಷ್ಟು ಹಾಕಿ ಬಿಸಿ ಆದ ನಂತರ ಈ ಥರ ಸೌಟ್ ಆಡಿಸ್ಬೇಕು, ಇಲ್ಲಾಂದರೆ ಅದು ಸೀದು ಹೋಗಿಬಿಡುತ್ತೆ. ಫ್ಲೇಮ್ ಕಡಿಮೆ ಮಾಡ್ತಾಯಿದ್ದೀನಿ ನೋಡಿ, ಫ್ಲೇಮ್ ಕಮ್ಮಿ ಮಾಡ್ಕೋಬೇಕು. ನಂತರ ಅದಕ್ಕೆ ಹಸಿಮೆಣ್ಸಿಕಾಯಿ ಅಥವಾ ಒಣಗಿರೋ ಮೆಣಸಿಕಾಯಿ, ಕೆಂಪು ಮೆಣಸಿಕಾಯಿ ಅಥವಾ ಹಸಿಮೆಣ್ಸಿಕಾಯಿ ಎರಡರಲ್ಲಿ ಯಾವುದಾದ್ರೂ ಒಂದು 4 ಅಥವಾ 4ರಿಂದ 5 ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ಹಾಗೆ ಕರಿಬೇವು ಒಂದು 10ರಿಂದ 15 ಎಲೆ ಹಾಕಿದ್ದೀನಿ. ನಾನು ಮಾಡ್ತಾಯಿರೋದು ಚಿತ್ರಾನ್ನದ್ದು ಒಂದು 4 ಜನಕ್ಕೆ ಸಾಕಾಗುತ್ತೆ. ನೀವು ಎಷ್ಟು ಜನಕ್ಕೆ ಬೇಕು ಅದನ್ನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೋಬೋದು, ಡಬಲ್ ಮಾಡ್ಕೋಬೋದು ಎಷ್ಟು ಜನಕ್ಕೆ ಬೇಕಂತ. ನಾನಿಲ್ಲಿ 4 ಜನಕ್ಕೆ ಆಗುವಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ನಂತರ ಅದಕ್ಕೆ ಒಂದು ದಪ್ಪ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಇವಾಗ ಹಾಕ್ಕೊಂಡು ಅದು ಬ್ರೌನ್ ಬಣ್ಣ ಬರೋ ತನಕ ಈ ಥರ ಬಿಸಿನಲ್ಲಿ ಬೇಯಿಸಬೇಕು. ನೋಡಿ, ಈಗ ಫ್ಲೇಮ್ ಜಾಸ್ತಿ ಕೊಡ್ತಾ ಇದ್ದೀನಿ, ಏಕೆಂದರೆ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ. ನಂತರ ಇದಕ್ಕೆ ಒಂದು ಚೂರು ಚಿಟಿಕೆ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಸೊ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ತಾಯಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲ ನೀವು ರುಚಿ ಲಾಸ್ಟ್ ಹಾಕ್ತೀನಿ ಅಂದ್ರೂ ಹಾಕ್ಬೋದು, ಬಟ್ ಈರುಳ್ಳಿ ಬೇಯೋದಕ್ಕೆ 1 ಚಿಟಿಕೆ ಉಪ್ಪು ಹಾಕಿದ್ರೆ ಬೇಗನೆ ಬ್ರೌನ್ ಕಲರ್ ಬರುತ್ತೆ ಈರುಳ್ಳಿ. ಈಗ ಎಲ್ಲ ಸೇರಿಸಿ ಮತ್ತೆ ಸೌಟಲ್ಲಿ ಆಡಿಸ್ತಾ ಇದ್ದೀನಿ ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ, ಸೀದೋಗಿಬಿಡುತ್ತೆ, ಕಪ್ಪಾಗುತ್ತೆ. ಈ ರೀತಿ ಮಾಡೋದ್ರಿಂದ ಚಿತ್ರಾನ್ನ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಇವಾಗ ಫ್ಲೇಮ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ಹಾಗೆ ಸೌಟಾಡಿಸ್ತಾ ಇದ್ದೀನಿ. ಮತ್ತೆ ಫ್ಲೇಮ್ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅವೆಲ್ಲ ಒಂದೇ ಸಮ ಬೆಂದಿರಬೇಕು ಅದರಿಂದ. ಈಗ ಅದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸೋದಿದೆ. ಇದು ಚೆನ್ನಾಗಿ ಬೆಂದು ಆದ ನಂತರ ಅದಕ್ಕೆ ಸೇರಿಸ್ಕೊಬೇಕು. ನಂತರ ಒಂದು 2 ನಿಂಬೆಹಣ್ಣನ್ನು 4 ಭಾಗ ಮಾಡ್ಕೊಂಡಿದ್ದೀನಿ ನೋಡಿ. ಫ್ಲೇಮ್ ಆಫ್ ಮಾಡಿಬಿಟ್ಟು, ಅಂದರೆ ಒಲೆ ಉರಿನ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣ ಹಿಂಡ್ಕೋಬೇಕು ಲಾಸ್ಟಲ್ಲಿ.
ನಿಂಬೆ ರಸವನ್ನು ಏನು ಬೇಯಿಸೋದು ಬೇಕಾಗಿಲ್ಲ, ಮತ್ತು ಕಾಯಿ ತುರಿನೂ ಬೇಯಿಸೋದು ಬೇಕಾಗಿಲ್ಲ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಬೇಯಿಸೋದು ಬೇಕಾಗಿಲ್ಲ. ಸ್ಟವ್ ಆಫ್ ಮಾಡಿದ ನಂತರನೇ ನೀವು ಪಾತ್ರೆಗೆ ಹಾಕ್ಕೊಬೋದು. ಈ ರೀತಿ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ, ರಸನ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ನಿಂಬೆಹಣ್ಣೆಲ್ಲ ಬಳಸೋಕ್ಕೂ ಮೊದಲೇ ತುಂಬ ಚೆನ್ನಾಗಿ ತೊಳೆದು ನೀಟಾಗಿ ಇಟ್ಕೊಂಡಿರ್ತೀನಿ. ನೋಡಿ, ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ನೋಡಿ, ಇದೆಲ್ಲ ಹಾಕಿದ ನಂತರ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದೇ ಸಮ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಚಿತ್ರಾನ್ನ ರೆಡಿ ಆಯಿತು. ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡಿ ತಿನ್ಬೋದು. ಇದ್ರ ಜೊತೆಗೆ ಸೈಡ್ ಡಿಶ್ ಏನು ಬೇಕಾದರೂ ಹಾಕ್ಕೋಬೋದು, ವಡೆ, ಬಜ್ಜಿ, ಬೋಂಡ ಅಥವಾ ಮತ್ತೇನಾದರೂ ಸ್ನ್ಯಾಕ್ಸು. ನಾನು ಇದ್ರ ಜೊತೆಗೆ ಹಪ್ಪಳ ಹಾಕಿದ್ದೀನಿ, ಉದ್ದಿನ ಹಪ್ಪಳ. ಅದನ್ನು ಚಿತ್ರಾನ್ನ ಜೊತೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಬೇಕಿದ್ರೆ ಏನಾದರೂ ಸೈಡ್ ಡಿಶ್ ಮಾಡ್ಕೊಬೋದು, ಸ್ನ್ಯಾಕ್ಸ್ ಥರ. ನೋಡಿ, ಈ ರೀತಿ ಬಂದಿದೆ ನಾನು ಮಾಡಿರೋ ಚಿತ್ರಾನ್ನ. ನೀವು ಒಂದು ಸಾರಿ ಮಾಡಿ ನೋಡಿ ಸ್ನೇಹಿತರೆ, ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಇಷ್ಟೊತ್ತು ನನ್ನ ವಿಡಿಯೋನ ಸಹನೆಯಿಂದ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಆಲ್.